ಬಿದ್ದ ಭೂತದ ಬಂಗಲೆಯಂತಾಗಿದೆ ಫುಟ್ಬಾಲ್ನ ಸ್ಟೇಡಿಯಂ. ಬಿರುಕು ಬಿಟ್ಟಿದೆ ಗೋಡೆಗಳು, ಪೆವಿಲಿಯನ್ ಕುರ್ಚಿಗಳು ಕಿತ್ತೋಗಿದೆ. ರಾಜ್ಯ ಫುಟ್ಬಾಲ್ ಅಸೋಸಿಯೇಷನ್ ಸ್ಟೇಡಿಯಂನ ಅವ್ಯವಸ್ಥೆ ಇದು. ಗೋಡೆಗಳೆಲ್ಲ ಬಿರುಕು ಬಿಟ್ಟಿದೆ, ಪೆವಿಲಿಯನ್ನ ಕುರ್ಚಿಗಳು ಕಿತ್ತು ಬಂದಿದೆ. ರಾಜ್ಯ ಫುಟ್ಬಾಲ್ ಅಸೋಸಿಯೇಷನ್ ಸ್ಟೇಡಿಯಂ ಇದು. ಆ ಸ್ಟೇಡಿಯಂನ ಅವ್ಯವಸ್ಥೆ. ಫುಟ್ಬಾಲ್ ತರಬೇತಿಗೆ ಹೆಸರಾಗಬೇಕಿದ್ದ ಸ್ಟೇಡಿಯಂನಲ್ಲಿ ಅವ್ಯವಸ್ಥೆಯೇ ತಾಂಡವವಾಡ್ತಾ ಇದೆ. ಅಶೋಕ್ ನಗರದಲ್ಲಿರುವಂತಹ ಫುಟ್ಬಾಲ್ ಅಸೋಸಿಯೇಷನ್ ಸ್ಟೇಡಿಯಂ. ಫುಟ್ಬಾಲ್ ಸ್ಟೇಡಿಯಂನ ಸುತ್ತಲೂ ಕಾಡಿನಂತೆ ಪೊದೆ ಬೆಳ್ಕೊಂಡಿದೆ. ನಾಯಿ ನರಿ ಕುಡುಕರ ಅಡ್ಡ ಆಗ್ತಾ ಇದೆ. ಇದು ಸ್ಟೇಡಿಯಂನ ಹಿಂಭಾಗ ಪೆವಿಲಿಯನ್ ಮೇಲೆ ಪಾಚಿ ಕಟ್ಕೊಂಡಿದೆ. ಕೆಳಗಡೆ ಕಸದ ರಾಶಿ ರಾಶಿ ಬಿದ್ದಿದೆ. ಸ್ಪೇನ್ ದೇಶ ಫುಟ್ಬಾಲ್ ವರ್ಲ್ಡ್ ಕಪ್ ಗೆದ್ದಿದೆ ಅಂತ ಹೇಳಿ ಇಡೀ ವಿಶ್ವದಲ್ಲಿ ಸಂಭ್ರಮಾಚರಣೆ ನಡೀತಾ ಇರುವಂಥದ್ದು. ಆದರೆ ನಮ್ಮ ಭಾರತ ಈ ಫುಟ್ಬಾಲ್ ವರ್ಲ್ಡ್ ಕಪ್ಗೆ ಎಂಟ್ರಿ ಕೂಡ ಪಡೀಲಿಕ್ಕಾಗಲಿಲ್ಲ. ಯಾಕಂದರೆ ನಮ್ಮಲ್ಲಿರುವ ವ್ಯವಸ್ಥೆ ಅಂತ ಹೇಳ್ಬೋದು. ಈಗ ನಾವು ಬೆಂಗಳೂರಿನಲ್ಲಿರುವಂತಹ ಏನು ಕರ್ನಾಟಕ ಸ್ಟೇಟ್ ಫುಟ್ಬಾಲ್ ಅಸೋಸಿಯೇಷನ್ನ ಒಂದು ಗ್ರೌಂಡ್ನಲ್ಲಿದ್ದೀವಿ. ಇಲ್ಲಿಯ ಗ್ರೌಂಡ್ನ ಪರಿಸ್ಥಿತಿಯನ್ನು ನೋಡ್ಬೋದು ನೀವು. ನಾನು ನಿಮಗೆ ವಿಜುವಲ್ನಲ್ಲಿ ತೋರಿಸ್ತೀನಿ. ಇಲ್ಲಿ ಯಾವ ರೀತಿ ಅಂದರೆ ಒಂದು ಈ ಪಾಳು ಬಿದ್ದ ಬಂಗಲೆ ಇರುತ್ತಲ್ಲ, ಅದೇ ರೀತಿಯಾಗಿ ಇಲ್ಲಿ ಒಂದು ಸ್ಟೇಡಿಯಂನ ಒಂದು ದೃಶ್ಯವನ್ನು ನೀವು ನೋಡ್ಬೋದಾಗಿದೆ. ಇದು ಬೆಂಗಳೂರಿನಲ್ಲಿ ಇರುವಂತಹ ಅಶೋಕ್ ನಗರದಲ್ಲಿರುವಂಥ ಒಂದು ಗ್ರೌಂಡ್ ಇದು. ಈ ಗ್ರೌಂಡ್ನ ಏನು ಈ ಎಲ್ಲ ಪೆವಿಲಿಯನ್ ಇರುತ್ತಲ್ಲ, ಅದರ ಒಂದು ಪರಿಸ್ಥಿತಿಯನ್ನು ನೋಡಿದರೆ ಯಾರು ಕೂಡ ಈ ಕಡೆ ಬರೋಕ್ಕೂ ಕೂಡ ಮನಸ್ಸು ಮಾಡಲ್ಲ ಅಂಥ ಸ್ಥಿತಿಯಲ್ಲಿ ಇಲ್ಲಿ ನಿರ್ಮಾಣ ಆಗಿರುವಂಥದ್ದು. ಏನು ಬಹುಶಃ ಒಂದು ಅವು ಏನು ಮೇಲ್ಗಡೆ ಇರುವಂತಹ ಸೀಟ್ಗಳೇನಿದೆ ಕೂತ್ಕೊಳ್ಳಿಕ್ಕೆ ಬಾರದಂಥ ರೀತಿಯಲ್ಲಿ ಅವು ಇದು ಏನು ನಿರ್ಮಾಣ ಆಗಿರುವಂಥದ್ದು. ಅದಲ್ಲದೆ ಅದರಗಡೆ ಕೆಳಗಡೆ ಒಂದಿಷ್ಟು ನೀವು ನೋಡ್ಬೋದು. ಭಾಗಶಃ ಬೆಂಗಳೂರಿನ ಏನು ರಸ್ತೆಗಳಲ್ಲಿ ಏನು ಈಗ ಕಸವನ್ನು ನೋಡ್ತೀವಿ, ಅದೇ ರೀತಿಯ ಕಸವನ್ನು ಇಲ್ಲೂ ಕೂಡ ನೋಡ್ಬೋದು. ಇದರಿಂದಾಗಿ ಯಾರು ಕೂಡ ಇಲ್ಲಿ ಬರಲಿಕ್ಕೆ ಮನಸ್ಸು ಮಾಡದ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಅದೇ ರೀತಿಯಾಗಿ ಆ ಪೆವಿಲಿಯನ್ನ ಒಂದು ಆ ಗೋಡೆಯನ್ನು ಕೂಡ ನೀವು ನೋಡ್ಬೋದು. ಆ ಗೋಡೆ ಕೂಡ ಸಂಪೂರ್ಣವಾಗಿ ಶಿಥಿಲಗೊಂಡಿದೆ. ಅದರಲ್ಲಿರುವ ಏನು ಕಬ್ಬಿಣದ ಅವು ರಾಡ್ಗಳಿರ್ತಾವಲ್ಲ, ಅವು ಕೂಡ ಕಾಣಿಸ್ತಾ ಇದ್ದಾವೆ, ಹೊರಗಡೆ ಬಂದಿದೆ. ಇದು ಯಾವಾಗ ಕೂಡ ಕುಸಿದು ಬೀಳುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರುವಂಥದ್ದು. ಹೀಗಾಗಿ ಏನು ಈಗ ನಾವು ಜಗತ್ತಿನಲ್ಲಿ ಎಲ್ಲ ನೋಡಬಹುದು, ಫುಟ್ಬಾಲ್ ಹಿಂಗೆ ಆ ಕ್ರೀಡೆಯನ್ನು ಆಡಬೇಕು ಅನ್ನುವಂತಹ ಎಷ್ಟೋ ಜನ ಹೇಳ್ತಾ ಇರ್ತಾರೆ. ಆದರೆ ಅದನ್ನು ಆಡಲಿಕ್ಕೆ ಮನಸ್ಸು ಮಾಡುವಂತಹ ಈ ನಮ್ಮ ರಾಜ್ಯದಲ್ಲಿ ಇರುವಂತಹ ವ್ಯವಸ್ಥೆಯನ್ನು ನೋಡಿದರೆ ಯಾರೂ ಕೂಡ ಫುಟ್ಬಾಲ್ಗೆ ಏನು ಆಟವನ್ನು ಅವರು ನೆಚ್ಕೊಳ್ಳಲಿಕ್ಕೆ ಆಗಲ್ಲ. ಈಗ ಕ್ರಿಕೆಟ್ಗೆ ಸಿಗುವಂತಹ ಒಂದು ಪ್ರೋತ್ಸಾಹ ಈಗ ಫುಟ್ಬಾಲ್ಗೆ ಕೂಡ ಸಿಗಬೇಕು ಅನ್ನುವಂಥ ಮಾತುಗಳು ಕೇಳಿಬರ್ತವೆ. ಆದರೆ ನಮ್ಮಲ್ಲಿ ನಮ್ಮ ಸರ್ಕಾರಗಳು ಯಾವ ರೀತಿ ನಿರ್ವಹಣೆ ಮಾಡ್ತಾ ಇದ್ದಾವೆ ಅನ್ನುವಂಥದ್ದನ್ನು ನಾವು ಇಲ್ಲಿ ನೋಡ್ಬೋದಾಗಿದೆ. ಆದಷ್ಟು ಬೇಗ ಬೆಂಗಳೂರಿನಲ್ಲಿರುವಂಥ ಈ ಸ್ಟೇಡಿಯಂನ ಏನಿದೆ ದುರಸ್ತಿಯನ್ನು ಮಾಡಿ ಸರಿಯಾದ ನಿರ್ವಹಣೆ ಮಾಡಲಿ ಅನ್ನುವಂಥದ್ದು ನಮ್ಮ ಕಳಕಳಿಯಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ಪ್ರವೀಣ್ ಜಮಖಂಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.